ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕ್ಲಾಸ್ 10ನ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ರಿಲೇಟೆಡ್ ಆಗಿ ಒಂದು ವರ್ಬಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಎ ಟ್ರೈನ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 300 ಕಿಲೋಮೀಟರ್ ಎಟ್ ಕಾನ್ಸ್ಟಂಟ್ ಸ್ಪೀಡ್. If the speed of the train increased by 5 kilometers an hour, the journey would have taken 2 hours less. Find the original speed of the train. ನೋಡಿ, ಇಲ್ಲಿ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ ಅದನ್ನು ನಾವು ಎಕ್ಸ್ ಅಂತ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಈ ಥರ ಪ್ರಾಬ್ಲಮ್ ಇದ್ದಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಫಸ್ಟು ನೋಡಿ, ಇಲ್ಲಿ ಏನಿದೆ ಅಂದರೆ ಡಿಸ್ಟೆನ್ಸ್ ಏನಿರುತ್ತೆ ಸೇಮ್ ಇರುತ್ತೆ, ಆಮೇಲೆ ಸ್ಪೀಡ್ ಏನಿದೆ ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ? ಫಸ್ಟು ಯಾವುದೋ ಸ್ಪೀಡಲ್ಲಿ ಹೋಗ್ತಾ ಇತ್ತು, ನಂತರ ಏನಾಗಿದೆ ಆ ಸ್ಪೀಡು ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು? ಬೈ 5 ಕಿಲೋಮೀಟರ್ ಆನ್ ಅವರ್ ಅಂತ ಇದೆ. ಓಕೆನಾ? ಇಲ್ಲಿ ನೋಡಿ, ನಾವು ಸ್ಪೀಡನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗೇನೆ ಟೈಮ್ ಏನಾಗುತ್ತೆ, ಸ್ಪೀಡು ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಟೈಮು ಕಡಿಮೆ ಸಾಕಾಗುತ್ತೆ. ಯಾವಾಗ ಸ್ಪೀಡು ಜಾಸ್ತಿ ಇರುತ್ತೋ ಆಗ ಟೈಮು ಕಡಿಮೆ ಇರುತ್ತೆ. ಇದನ್ನು ನೋಡ್ಕೊಬೇಕು. ನೋಡಿ, ಸ್ಟಾರ್ಟ್ ಮಾಡೋಣ ಈಗ. ಲೆಟ್ ದ ಸ್ಪೀಡ್ ಆಫ್ ದ ಟ್ರೈನ್. ನೋಡಿ, ಈಗ ಅಲ್ಲಿ ಸ್ಪೀಡನ್ನು ಕೇಳ್ತಾ ಇದ್ದಾರೆ, ಹಾಗಾಗಿ ಲೆಟ್ ದ ಸ್ಪೀಡ್ ಆಫ್ ದ ಟ್ರೈನನ್ನು ನಾವೇನು ತಗೊಳ್ಳೋಣ, ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಎಕ್ಸ್ ಏನು? ಕಿಲೋಮೀಟರ್ ಪರ್ ಅವರ್. ಓಕೆನಾ? ಓಕೆ, ನೋಡಿ ನೆಕ್ಸ್ಟು ನಿಮಗೆ ನಿಮ್ಮ ಪ್ರಾಬ್ಲಮ್ ಇಲ್ಲಿ ಒಂದು ಫಾರ್ಮುಲಾ ಇದೆ, ನಿಮ್ಗೆ ಗೊತ್ತಿದೆ. ಏನಂದರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಓಕೆನಾ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇಲ್ಲಿ ನೋಡಿ, ಡಿಸ್ಟೆನ್ಸ್ ಅನ್ನೋದು ಏನಿದೆ ಅದು ನಾವು ಸ್ಪೀಡನ್ನು ಇನ್ಕ್ರೀಸ್ ಮಾಡಿರಲಿ ಡಿಕ್ರೀಸ್ ಮಾಡಿರಲಿ ಆ ಡಿಸ್ಟೆನ್ಸ್ ಏನಿರುತ್ತೆ ಅದು ಸೇಮ್ ಇದ್ದೇ ಇರುತ್ತೆ. ಈಗ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ಇದೆ. ಓಕೆನಾ? ನಾನೇನು ಮಾಡ್ತೀನಿ, ಇಲ್ಲಿ ಇಂಟರ್ಚೇಂಜ್ ಮಾಡ್ತೀನಿ. ಟೈಮನ್ನು ಇಲ್ಲಿ ತಗೊಂಡು ಹೋಗ್ತೀನಿ, ಸ್ಪೀಡನ್ನು ಈ ಕಡೆ ತೊಗೊಂಬರ್ತೀನಿ. ಓಕೆನಾ? ಆಗೇನಾಗುತ್ತೆ ಅಂದರೆ ನೋಡಿ, ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಹಾಗೆ ಇರುತ್ತೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಇಲ್ಲೇನಾಯಿತು ಸ್ಪೀಡ್ ಆಗುತ್ತೆ, ಡಿವೈಡೆಡ್ ಬೈ ಸ್ಪೀಡ್. ಓಕೆ, ನೋಡಿ ಈಗ ಡಿಸ್ಟೆನ್ಸ್ ಅನ್ನೋದೆಷ್ಟಿದೆ, 300 ಇದೆ. ಓಕೆನಾ? ಇಲ್ಲಿ ನಾವು ಅಪ್ಲೈ ಮಾಡೋಣ. ಈಗ ಡಿಸ್ಟೆನ್ಸ್ ಏನಿದೆ 300 ಇದೆ, ಆಮೇಲೆ ಸ್ಪೀಡನ್ನು ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಟೈಮ್ ಏನಾಗುತ್ತೆ ಇಲ್ಲಿ, ಟೈಮ್ ಈಕ್ವಲ್ ಟು 300 ಬೈ ಎಕ್ಸ್ ಆಯಿತು. ನಮಗೆ ಟೈಮ್ ಗೊತ್ತಿಲ್ಲ, ಎಷ್ಟು ಅಂತ ಗೊತ್ತಿಲ್ಲ, 2 hours ಲೆಸ್ ಅನ್ನೋದು ಮಾತ್ರ ನಮಗೆ ಗೊತ್ತಿದೆ. ಓಕೆನಾ? ಸೊ 300 ಬೈ ಎಕ್ಸ್ ಆಯಿತು. ಓಕೆ, ನೆಕ್ಸ್ಟ್ ನೋಡಿ, ಈಗ ಸ್ಪೀಡ್ ಆಫ್ ದ ಟ್ರೈನನ್ನು ಏನು ಮಾಡ್ತಾ ಇದ್ದೀವಿ, ಇನ್ಕ್ರೀಸ್ಡ್ ಬೈ 5 ಕಿಲೋಮೀಟರ್. ಓಕೆ, ಸ್ಪೀಡ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಫಸ್ಟು ಎಕ್ಸ್ ಇತ್ತು, 5 ಇನ್ಕ್ರೀಸ್ ಆಗ್ತಾ ಇದೆ, ಅಂದರೆ ಏನಾಯಿತು ಅಲ್ಲಿ ಎಕ್ಸ್ ಪ್ಲಸ್ 5. ಬಟ್ ಈ ಡಿಸ್ಟೆನ್ಸ್ ಏನಿರುತ್ತೆ ಇದು 300 ಇರುತ್ತೆ, ಅದೇನು ಚೇಂಜ್ ಆಗಲ್ಲ. ಓಕೆನಾ? ಸ್ಪೀಡ್ ಹೆಂಗೆ ಇರಲಿ, ಡಿಸ್ಟೆನ್ಸ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ಸೊ ಈಗ ನೋಡಿ, ಸ್ಪೀಡ್ ಆಫ್ ದ ಟ್ರೈನನ್ನು ಇನ್ಕ್ರೀಸ್ ಮಾಡಿದಾಗ ಇನ್ಕ್ರೀಸ್ಡ್ ಏನಾಗುತ್ತೆ, ಅವಾಗ 300 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಆಯಿತು. ಓಕೆ, ನೋಡಿ ಈಗ ನೀವು ಕ್ವಾಡ್ರಾಟಿಕ್ ಇಕ್ವೇಷನನ್ನು ಫಾರ್ಮ್ ಮಾಡೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. 2 hours ಲೆಸ್ ಅಂತ ಇದೆ. ಓಕೆನಾ? ಸೊ ನೋಡಿ, ಫಾರ್ ಎಕ್ಸಾಂಪಲ್ ಈಗ 300 ಬೈ ಎಕ್ಸ್ ಅಂದರೆ ಎಕ್ಸ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಫಾರ್ ಎಕ್ಸಾಂಪಲ್ ಓಕೆ 10 hours ಬೇಕು ಅಂತಂದರೆ ಈಗೇನಾಗಿದೆ, ಎಕ್ಸ್ ಪ್ಲಸ್ 5 ಅಂದರೆ ಸ್ಪೀಡನ್ನು ಇನ್ಕ್ರೀಸ್ ಮಾಡಿದ್ದೀವಿ. ಸ್ಪೀಡನ್ನು ಇನ್ಕ್ರೀಸ್ ಮಾಡಿದಾಗ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ ಈಗ 10 hours ತಗೊಂಡಿದ್ರೆ ಇಲ್ಲೇನಾಗುತ್ತೆ 8 hours ಆಯಿತು. ಓಕೆ, ಜಸ್ಟ್ ನಾನೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಅವಾಗ ಏನಾಗುತ್ತೆ 2 hours ಬಂತು. ಓಕೆನಾ? ಸೊ ಹಾಗಾದರೆ ನೀವೀಗ ಫಸ್ಟ್ ಯಾವುದನ್ನು ಬರೀತೀರಾ, 300 ಬೈ ಎಕ್ಸ್ ಬರೀತೀರಾ ಆರ್ 300 ಬೈ ಎಕ್ಸ್ ಪ್ಲಸ್ 5 ಬರೀತೀರಾ? ಎಸ್, ನೋಡಿ ಇಲ್ಲಿ ಏನು ಬರೀಬೇಕು, ಫಸ್ಟು 300 ಬೈ ಎಕ್ಸ್ ತೊಗೊಳ್ತೀರಾ. ಯಾಕೆಂದರೆ ಎಕ್ಸ್ ಇದ್ದಾಗ ಏನಾಗುತ್ತೆ 10 hours ತೊಗೊಂಡಿರುತ್ತೆ,
300/x+5 ಅಂದರೆ ಸ್ಪೀಡ್ ಇನ್ಕ್ರೀಸ್ ಆಗಿದೆ. ಸ್ಪೀಡ್ ಇನ್ಕ್ರೀಸ್ ಆದಾಗ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ಅವಾಗ ಏನಾಯಿತು, 8 hours ಆಯಿತು. ನೀವು ಇದನ್ನು ಉಲ್ಟಾ ಮಾಡಿಬಿಟ್ರೆ ಏನಾಗುತ್ತೆ, ಅಲ್ಲಿ ನೆಗೆಟಿವ್ ಬಂದ್ಬಿಡುತ್ತೆ. ಟೈಮು ನೆಗೆಟಿವ್ ಇರಲ್ಲ. ಓಕೆನಾ? ಸೊ ನೋಡಿ, ಇಲ್ಲಿ ನಾನು ನಿಮಗೊಂದು ಟ್ರಿಕ್ ಹೇಳ್ತೀನಿ. ಏನು ಮಾಡಬೇಕಂದ್ರೆ, ಇಲ್ಲಿ ಡಿನಾಮಿನೇಟ್ರಲ್ಲಿ ಪ್ಲಸ್ ಇತ್ತು ಅಂತಂದರೆ ಅದನ್ನು ಆಮೇಲೆ ಬರ್ಕೊಳ್ಳಿ. ಓಕೆನಾ? ನೋಡಿ ಹೇಳ್ತೀನಿ. ಅಂದರೆ ಈಗ ಇಕ್ವೇಷನ್ ಏನಾಗುತ್ತೆ, 300/x ಮೈನಸ್ 300/x+5. ಓಕೆನಾ? ಇನ್ ಕೇಸ್ ಇದೇ ಪ್ರಾಬ್ಲಮಲ್ಲೇ 2 hours ಮೋರ್ ಅಂತ ಇತ್ತು ಅಂತ ತಗೊಳ್ಳಿ. ಅಂದರೆ ಇಲ್ಲೇನಾಗುತ್ತೆ ಅಂದರೆ ಟ್ರೈನ್ ಇನ್ಕ್ರೀಸ್ ಬೈ 5 kilometer ಇಲ್ಲ, ಸ್ಪೀಡು ಡಿಕ್ರೀಸ್ ಆಗಿದೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಸ್ಪೀಡು ಡಿಕ್ರೀಸ್ ಆಗಿದೆ 5 kilometer ಅಂದಾಗ ಏನಾಗುತ್ತೆ ಇಕ್ವೇಷನ್ನು, ಇಲ್ಲಿ ನೋಡಿ, ಸ್ಪೀಡು ಡಿಕ್ರೀಸ್ ಆದಾಗ ಅಲ್ಲೇನಾಯಿತು, 300 ಡಿಕ್ರೀಸ್ ಆಗಿದೆ, ಮೊದಲಿನಕ್ಕಿಂತ ಡಿಕ್ರೀಸ್ ಆಗಿದೆ. ಅವಾಗ ಏನಾಯಿತು, x-5 ಆಯಿತು. ಆಗೇನು ಬರೀತೀರಾ ನೀವು, ಫಸ್ಟ್ ಏನು ಬರೀಬೇಕು, 300/x-5 ಫಸ್ಟ್ ಬರುತ್ತೆ. ಆಮೇಲೆ ಏನಾಗುತ್ತೆ, 300/x ಆಗುತ್ತೆ. ಓಕೆ, ನೀವು ಯಾವ ಥರ ನೆನಪಲ್ಲಿ ಇಟ್ಕೊಳ್ಳಿ. ಕನ್ಫ್ಯೂಸ್ ಆಗ್ತಾ ಇದೆ, ನನಗೆ ಪ್ರಾಬ್ಲಮ್ಮೇ ಅರ್ಥ ಆಗಲ್ಲ ಅನ್ನೋರು ಹೇಳ್ತಾ ಇದ್ದೀನಿ. ಡಿನಾಮಿನೇಟ್ರಲ್ಲಿ ಮೈನಸ್ ಇತ್ತು ಅಂದರೆ ಅದನ್ನು ಫಸ್ಟ್ ಬರೆದ್ಬಿಡಿ. ಡಿನಾಮಿನೇಟ್ರಲ್ಲಿ ಪ್ಲಸ್ ಇತ್ತು ಅಂತಂದರೆ ನೆಕ್ಸ್ಟ್ ತಗೊಳ್ಳಿ. ಓಕೆನಾ? ಓಕೆ, ನೆಕ್ಸ್ಟ್ ಮಾಡ್ತಾ ಹೋಗೋಣ. ಈಕ್ವಲ್ ಟು ನೋಡಿ, ಈಕ್ವಲ್ ಟು ಏನಾಗುತ್ತೆ, 2 hours ಲೆಸ್ ಅಂತ ಬಂದಿದೆ. ಈಕ್ವಲ್ ಟು ಏನಾಯಿತು, ಇಲ್ಲಿ 2 ಆಯಿತು. ಈಗ ನಾವು ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಸಾಲ್ವ್ ಮಾಡಬೇಕಿದ್ರೆ ಏನು ಮಾಡಬೇಕು, ಫಸ್ಟ್ ಈಗ ಡಿನಾಮಿನೇಟರಿನ LCM ಅನ್ನು ತೊಗೊಬೇಕಾಗತ್ತೆ. ನೋಡಿ, ಇಲ್ಲಿ ಡಿನಾಮಿನೇಟರ್ನ LCM ಅಂತಂದರೆ ಆಲ್ಜಿಬ್ರಾದಲ್ಲಿ ತುಂಬಾ ಈಸಿ. ಏನಿರುತ್ತೋ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ, ಅದೇನೇ ಅದರದ್ದೇನಾಗುತ್ತೆ, LCM ಆಗುತ್ತೆ. ಈಗ x ಮತ್ತು x+5 ಅನ್ನೋದು ಇದರ LCM ಆಯಿತು. ನೆಕ್ಸ್ಟ್ ಏನಪ್ಪ ಮಾಡೋದು ಅಂದರೆ, ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಬಿಡಿ, ಈಸಿ ಆಗುತ್ತೆ. 300 × x+5 ಮೈನಸ್ 300 × x. ಓಕೆನಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಗೊತ್ತಾಗತ್ತಲ್ವಾ, 300 × x+5 300 × x. ವೆರಿ ಈಸಿ. ನೋಡಿ, ನೆಕ್ಸ್ಟಲ್ಲಿ ನೀವು ಹೀಗೆ ಬರೀಬೇಕಿದ್ರೆ ನೀಟಾಗಿ ಬರ್ಕೊಬೇಕು. ಏನಂದರೆ, ಈಗ 300 ಬರೀತಾ ಇದ್ದೀರಾ, ಬ್ರ್ಯಾಕೆಟ್ ಹಾಕಿ x+5 ಬರೀಬೇಕು. ಜಸ್ಟ್ 300x ಅಂತ ಬರೆಯೋದಲ್ಲ. 300 ಅನ್ನೋದು x+5 ಎರಡಕ್ಕೂ ಕೂಡ ಮಲ್ಟಿಪ್ಲೈ ಆಗುತ್ತೆ. ಇಂಟು x+5 ಮೈನಸ್ 300 × x ಈಕ್ವಲ್ ಟು 2 ಆಯಿತು. ನೆಕ್ಸ್ಟ್ ಏನು ಮಾಡಬೇಕೀಗ, ಈ ಬ್ರ್ಯಾಕೆಟನ್ನು ರಿಮೂವ್ ಮಾಡಬೇಕು. ಬ್ರ್ಯಾಕೆಟನ್ನು ರಿಮೂವ್ ಮಾಡೋದು ಅಂದರೆ 300 ಇಂದ x ಮತ್ತು 5 ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡಿ. ನೋಡಿ, ಇಲ್ಲಿ 300 × x ಪ್ಲಸ್ 1500 ಮೈನಸ್ 300x ಡಿವೈಡೆಡ್ ಬೈ, ಇಲ್ಲೂ ಕೂಡ ಮಲ್ಟಿಪ್ಲಿಕೇಶನನ್ನು ಮಾಡಬೇಕಾಗತ್ತೆ, x² ಪ್ಲಸ್ 5x ಈಕ್ವಲ್ ಟು 2. ನೆಕ್ಸ್ಟಲ್ಲಿ 300x ಮೈನಸ್ 300x ಕ್ಯಾನ್ಸಲ್ ಆಯಿತು. 1500 ಡಿವೈಡೆಡ್ ಬೈ x² ಪ್ಲಸ್ 5x ಈಕ್ವಲ್ ಟು 2. ನೆಕ್ಸ್ಟ್ ಸ್ಟೆಪ್ಪು ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಡಿನಾಮಿನೇಟ್ರಲ್ಲಿ 1 ಅಂತ ಬರ್ಕೊಂಬಿಡಿ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 1500 × 1 1500 ಈಕ್ವಲ್ ಟು 2 × x² ಪ್ಲಸ್ 5x. ಮತ್ತೆ ಬ್ರ್ಯಾಕೆಟನ್ನು ರಿಮೂವ್ ಮಾಡಬೇಕು. 1500 ಈಕ್ವಲ್ ಟು 2x² ಪ್ಲಸ್ 10x. ನೆಕ್ಸ್ಟ್ ಸ್ಟೆಪ್ 2x² ಪ್ಲಸ್ 10x. 1500 ಈ ಕಡೆ ತೊಗೊಂಬನ್ನಿ, ಮೈನಸ್ 1500 ಈಕ್ವಲ್ ಟು 0. ಈಗ ಕ್ವಾಡ್ರೆಟಿಕ್ ಇಕ್ವೇಷನಿನ ಫಾರ್ಮಿಗೆ ಬಂದಿದೆ. ನೋಡಿ, ಯಾವಾಗಲೂ ನಿಮಗೆ ಈ ಕ್ವಾಡ್ರೆಟಿಕ್ ಇಕ್ವೇಷನ್ ಆದಮೇಲೆ ಎಲ್ಲದರಲ್ಲೂ ಕೂಡ ಕೊಯಿಫಿಷಿಯೆಂಟ್ಗಳಲ್ಲಿ ಕಾಮನ್ ಬರುತ್ತೆ ಅಂತಂದರೆ ಕಾಮನನ್ನು ತೊಗೊಂಬಿಡಿ. ನೆಕ್ಸ್ಟ್ ಏನಾಗುತ್ತೆ, ಫ್ಯಾಕ್ಟ್ರೈಸೇಷನನ್ನು ಮಾಡೋಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ನೋಡಿ, ಈಗ ಎಲ್ಲ ಕಡೆಗೂ ಕೂಡ ನಾವು 2 ಅನ್ನು ಕಾಮನ್ ತೊಗೊಬೋದು. ಓಕೆನಾ? x² ಪ್ಲಸ್ 2 5s ಮೈನಸ್ 2 7s 14 ನೆಕ್ಸ್ಟ್ 2 5s 0 ಈಕ್ವಲ್ ಟು 0. ಈಗ
ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 750 ಇದನ್ನು ಫ್ಯಾಕ್ಟ್ರೈಸೇಷನ್ ಮೆಥಡನ್ನು ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಈಗ 750ನ ನಾವು ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಬೇಕು. ಅದನ್ನು ಮಾಡಿಬಿಟ್ಟು ನಾವು ಮಿಡ್ಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕು. ನಿಮಗೆ ಯಾರಿಗಾದರೂ ಕೂಡ ಈ ಮಿಡ್ಲ್ ಟರ್ಮನ್ನು ಹೇಗೆ ಸ್ಪ್ಲಿಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ನಮ್ಮ ಚಾನಲ್ನಲ್ಲಿ ಬೇಸಿಕ್ ಸೀರೀಸ್ ಇದೆ, ಅದನ್ನು ನೋಡ್ಕೊಳ್ಳಿ. ನೋಡಿ, ಈಗ 750 ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ 2 ತೊಗೊಂಡ್ರೆ 2 3s, ನೆಕ್ಸ್ಟ್ 2 7s, 2 5s ಆಯಿತು. ನೆಕ್ಸ್ಟು 3 ತೊಗೊಂಡ್ರೆ 3 1s, 3 2s, 3 5s. ನೆಕ್ಸ್ಟ್ 5 2s, 5 5s. ನೆಕ್ಸ್ಟ್ 5 5s, 5 1s. ಓಕೆ, ಈಗ ನೋಡಿ ನಮಗೇನು ಬೇಕಂದರೆ 5 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 750 ಸಿಗಬೇಕು. ಓಕೆನಾ? ನೋಡಿ, ಈಗ ಯಾವ ಥರ ಮಾಡಬೇಕು ಅಂದರೆ ಇಲ್ಲೇ ನೋಡ್ಕೊಳ್ಳಿ. ನೋಡಿ, ಇಲ್ಲೇನಿದೆ ಈ ಎಲ್ಲ ನಂಬರ್ಸನ್ನು ಯೂಸ್ ಮಾಡಿಕೊಳ್ಳೇಬೇಕು. ಇದನ್ನು ನಾವು ಯಾವ ರೀತಿ ಈಗ ಆರ್ಡ್ರಲ್ಲಿ ಬಂದಿದೆಯೋ ಅದೇ ಆರ್ಡ್ರಲ್ಲೇ ತೊಗೊಬೇಕು ಅಂತ ಇಲ್ಲ. ಓಕೆನಾ? ನೀವು ಆರ್ಡ್ರನ್ನ ಚೇಂಜ್ ಮಾಡ್ಕೊಬೋದು, ಆದರೆ ಅಲ್ಲೇನಾಗಬೇಕು, ಎಲ್ಲ ನಂಬರ್ಗಳನ್ನು ಕೂಡ ಯೂಸ್ ಮಾಡಿಕೊಳ್ಳೇಬೇಕು. ಈಗ ನೋಡಿ, ಇಲ್ಲಿ ನಾನು 5 5s 25. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ 5 3s 15, 15 2s 30. ಇದನ್ನು 25 ಆಯಿತು. 5 3s 15, 15 2s 30 ಆಯಿತು. ಓಕೆನಾ? ಈಗ 30 25 ಆ್ಯಡ್ ಮಾಡೋಕ್ಕಂತೂ ಬರಲ್ಲ, ಆ್ಯಡ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಮಗೇನು ಬೇಕು? +5 ಬೇಕು. ಸೊ +5 ಬೇಕು ಅಂತಂದರೆ ಇವೆರಡರಲ್ಲಿ ಯಾವುದು ದೊಡ್ಡ ನಂಬರೋ ಅದಕ್ಕೆ ಏನು ಮಾಡ್ತೀರಾ? ಪ್ಲಸ್ ಇಡ್ತೀರಾ, ಇನ್ನೊಂದಕ್ಕೆ ಮೈನಸ್ ಹಾಕ್ತೀರಾ. ಸೊ ಅವಾಗ ಏನಾಯಿತು? ಡಿಫರೆಂಟ್ ಸೈನ್ ಆಯಿತು. ಡಿಫರೆಂಟ್ ಸೈನ್ ಆದಾಗ ನಾವು ಸಬ್ಟ್ರ್ಯಾಕ್ಷನನ್ನು ಮಾಡ್ತೀವಿ. ಇಲ್ಲಿ ನೋಡಿ, ಇನ್ ಕೇಸ್ ನಿಮಗೆ ಈ ಆರ್ಡ್ರಲ್ಲೇ ಮಾಡಿದಾಗ ಆನ್ಸರ್ ಸಿಗ್ತಿಲ್ಲ ಅಂತ ಅಂದ್ಕೊಳ್ಳಿ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮತ್ತು ಯಾವುದೋ ನಂಬರ್ಗಳನ್ನು ನೋಡಿ. ತಕ್ಷಣ ಈಗ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ. ಅದು ಯಾವಾಗ ಗೊತ್ತಾಗುತ್ತೆ? ಒಂದಷ್ಟು ನಿಮಗೆ ಪ್ರಾಕ್ಟೀಸ್ ಆದಾಗ ಮಾತ್ರ ಐಡಿಯಾ ಬರುತ್ತೆ. ಅದರ್ವೈಸ್ ನೀವೇನು ಮಾಡಿ, ಮತ್ತೆ ಟ್ರಯಲ್ ಆ್ಯಂಡ್ ಎರರ್ ಯಾವ ನಂಬರನ್ನು ತೊಗೊಂಡ್ರೆ ಬರುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ನಮಗೆ ನಂಬರ್ ಸಿಕ್ಕಿದೆ 30 ಮತ್ತು 25. ಎಕ್ಸ್ ಸ್ಕ್ವೇರ್ ಪ್ಲಸ್ 30x ಮೈನಸ್ 25x ಮೈನಸ್ 750 = 0. ನೆಕ್ಸ್ಟು ಗ್ರೂಪ್ ಮಾಡ್ಕೊಳ್ಳಿ. ಎಕ್ಸ್ ಕಾಮನ್ ತಗೊಳ್ತಾ ಇದ್ದೀರಾ, ಇಲ್ಲಿ ಎಕ್ಸ್ ಪ್ಲಸ್ 30 ಆಯಿತು. ಓಕೆ, ಸೊ ಇಲ್ಲಿ ನೋಡಿ, ಈಗ ಆ್ಯಸ್ ಇಟ್ ಈಸ್ ಇಲ್ಲೇನು ಬಂದಿದೆ ಅದನ್ನು ಇಲ್ಲಿ ಬರ್ಕೊಂಬಿಡಿ, ಯಾಕಂದರೆ ಅದೇ ಬರುತ್ತೆ. ಎಕ್ಸ್ ಪ್ಲಸ್ 30. ಇಲ್ಲೇನು ಬರೀಬೇಕು? ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ -25 ಇದೆ. ಸೊ ಇಲ್ಲಿ -25ನ ಮಲ್ಟಿಪ್ಲೈ ಮಾಡಿದರೆ -25x ಬರುತ್ತೆ ಅಲ್ವಾ? ಹಾಗಾಗಿ ಏನು ಮಾಡಿ, ಇಲ್ಲಿ -25ಅನ್ನು ಬರೆದ್ಬಿಡಿ. ಹಾಗಾದರೆ ಇದು ರೈಟ್ ಬರುತ್ತಾ? ಡೆಫಿನೆಟ್ಲಿ ಬಂದೇ ಬರುತ್ತೆ. -25 × 30 ಮಾಡಿದಾಗ 750 ಬರುತ್ತೆ. ಸೊ ನೆಕ್ಸ್ಟ್ =0. ನೋಡಿ, ಈಗೇನಾಯಿತು? ಎಕ್ಸ್ ಪ್ಲಸ್ 30 ಆಯಿತು ಒಂದು, ಇನ್ನೊಂದು ಎಕ್ಸ್ ಮೈನಸ್ 25 ಆಯಿತು. ಓಕೆ, ನೆಕ್ಸ್ಟ್ ಈಗ ಎಕ್ಸ್ ಪ್ಲಸ್ 30 = 0 ಆರ್ ಎಕ್ಸ್ ಮೈನಸ್ 25 = 0. Therefore, x = -30 or x = 25. ಬಟ್ ನೋಡಿ, ಎಕ್ಸ್ ಅಂದರೆ ನಾವೇನು ತೊಗೊಂಡಿದ್ವಿ? ಫೈಂಡ್ ದ ಒರಿಜಿನಲ್ ಸ್ಪೀಡ್ ಆಫ್ ದ ಟ್ರೈನ್. ಸ್ಪೀಡ್ ಆಫ್ ದ ಟ್ರೈನ್ ಅಂತ ತೊಗೊಂಡಿದ್ದೀವಿ. ಸ್ಪೀಡ್ ಯಾವಾಗಲೂ ಇಲ್ಲಿ ನೋಡಿ ನೆಗೆಟಿವ್ ಬರಲ್ಲ, ಹಾಗಾಗಿ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಎಕ್ಸ್ ವ್ಯಾಲ್ಯೂ ಏನಾಯಿತು? 25. ಸೊ ಸ್ಪೀಡ್ ಆಫ್ ದ ಟ್ರೈನ್ = 25.